ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಪ್ರಗತಿ, ಆಡಳಿತ ಸುಧಾರಣೆಯಲ್ಲಿ ಯುವ ಸಂಸದರ ಪಾತ್ರ ಪ್ರಮುಖ. ಸಂಸತ್ತಿನ ಉತ್ತಮ ಭವಿಷ್ಯಕ್ಕೆ ನಾಂದಿ ಪ್ರಧಾನಿ ನರೇಂದ್ರ ಮೋದಿ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಸಚಿವರು, ತಜ್ಞರ ಸಭೆ ಆರಂಭ. ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ಅಂತಿಮ ನಿರ್ಧಾರ ಸಾಧ್ಯತೆ. ಅರಣ್ಯ ಸಂಪತ್ತು ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ವನ್ಯಜೀವಿ ಸಂರಕ್ಷಣೆಯಲ್ಲಿ ರಾಜ್ಯ ದೇಶಕ್ಕೆ ಮಾದರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ, ಶಿರಾ ಕ್ಷೇತ್ರದ ರಾಜೇಶ್ ಗೌಡ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ. ವಾರ್ತೆಗಳ ವಿವರ. ದೆಹಲಿಯ ಡಾಕ್ಟರ್ ಬಿಡಿ ಮಾರ್ಗ್ನಲ್ಲಿ ಸಂಸದರಿಗಾಗಿ ನೂತನವಾಗಿ ನಿರ್ಮಿಸಲಾಗಿರುವ ಬಹು ಅಂತಸ್ತಿನ ವಸತಿ ಸಮುಚ್ಚಯವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. टावर में 4 लिफ्ट की सुविधा है, सभी में पूरे कर लिए गए हैं. यमुना और सरस्वती टावर. साथियों, ಸಂಸದರು ಬಹಳ ಉತ್ಸಾಹದಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಆಡಳಿತದಲ್ಲಿ ಹೊಸತನ ತರಲು ಇದರಿಂದ ಸಾಧ್ಯವಾಗಿದೆ ಎಂದರು. ಯುವ ಸಂಸದರು ಸಂಸತ್ ಭವನ ಪ್ರವೇಶಿಸುವ ಪರಿಪಾಠ 2014ರಿಂದ ಆರಂಭವಾಗಿದೆ. ಈ ಬಾರಿಯ 17ನೇ ಲೋಕಸಭೆಯಲ್ಲಿ 400ಕ್ಕೂ ಅಧಿಕ ಸಂಸದರು ಪ್ರಥಮ ಇಲ್ಲವೇ ದ್ವಿತೀಯ ಬಾರಿಗೆ ಆಯ್ಕೆಯಾದವರಾಗಿದ್ದಾರೆ. ಆಡಳಿತದಲ್ಲಿ ಯುವ ಸಂಸದರು ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದ್ದಾರೆ. ಇದು 18ನೇ ಲೋಕಸಭೆಗೂ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. हमेशा स्वस्थ रखे, कार्यरत रखे और संतोषी बनाए. इन फ्लैट्स में हर वो सुविधा दी गई है जो सांसदों को अपने दायित्व के निर्वहन में मदद करेगी. संसद भवन के नजदीक होने की वजह से भी इसमें रहने वाले सांसदों को बहुत आसानी होगी. साथियों, दिल्ली में सांसदों के लिए भवनों की दिक्कत बरसों से रही है. इसके कारण आर्थिक बोझ भी बहुत आता है. उनको भी अच्छा नहीं लगता है, लेकिन अब मजबूरन करना पड़ता था. लेकिन इस समस्या को दूर करने के लिए ಗಂಭೀರತಾ ಸೆ ಪ್ರಯಾಸ. 2 ದಶಕದಿಂದೀಚೆಗೆ ಕಳೆದ ಸಂಸತ್ ಅಧಿವೇಶನ ಹೆಚ್ಚು ಫಲಪ್ರದವಾಗಿತ್ತು ಎಂದ ಪ್ರಧಾನಿ ಎಲ್ಲ ಸಂಸದರು ಇದಕ್ಕೆ ಸಹಕಾರ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. 16, 17 ಮತ್ತು 18ನೇ ಲೋಕಸಭೆಗಳು ದೇಶಕ್ಕೆ ಮಹತ್ವದ್ದಾಗಿದ್ದು, ದೇಶದ ಪ್ರಗತಿಯ ಇತಿಹಾಸದಲ್ಲಿ ಈ ಸಮಯವನ್ನು ಸ್ಮರಣೀಯವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಪ್ರತಿಪಾದಿಸಿದರು. ಸಂಸದರಿಗೆ ದೆಹಲಿಯಲ್ಲಿ ನಿವಾಸದ ಅಗತ್ಯವಿತ್ತು. ಹೋಟೆಲ್ಗಳಲ್ಲಿ ಉಳಿದುಕೊಳ್ಳುವುದು ಅವರಿಗೆ ಅನಿವಾರ್ಯವಾಗುತ್ತಿತ್ತು. ಇದರಿಂದ ವೆಚ್ಚವೂ ಅಧಿಕವಾಗುತ್ತಿತ್ತು. ನೂತನ ಫ್ಲಾಟ್ಗಳ ನಿರ್ಮಾಣದಿಂದ ಸಂಸದರ ದೀರ್ಘಕಾಲದ ಬೇಡಿಕೆ ಈಡೇರಿದೆ ಎಂದು ಪ್ರಧಾನಿ ಹೇಳಿದರು. कई इमारतों का निर्माण इस सरकार के दौरान ही शुरू हुआ और तय समय से पहले समाप्त भी हुआ. देश के वीर शहीदों की स्मृति में इंडिया गेट के पास वॉर मेमोरियल का निर्माण भी, उसे करने का भी सौभाग्य हमारी सरकार को मिला. हमारे देश में हजारों पुलिसकर्मियों ने कानून व्यवस्था बनाए रखने के लिए अपना जीवन दिया है. हजारों पुलिस के जवान शहीद हुए हैं. नेशनल पुलिस मेमोरियल का निर्माण भी इसी सरकार के द्वारा हुआ. आज सांसदों के लिए नए आवासों का लोकार्पण, ये लोकार्पण भी इसी श्रृंखला में एक जरूरी और अहम कदम है. हमारे लोकसभा अध्यक्ष जी वैसे भी वे क्वालिटी में भी
और बचत में भी विश्वास रखते हैं। सदन के भीतर वे ये सुनिश्चित करते हैं कि समय की भी बचत हो और डिबेट की भी क्वालिटी हो। और इसके निर्माण में भी उन बातों को भली भांति सफलतापूर्वक पार किया गया है। इस 70वीं लोकसभा में भी 260 सांसद ऐसे हैं जो पहली बार चुनकर पहुंचे हैं। यानी कि इस बार 400 से ज्यादा सांसद ऐसे हैं जो या तो पहली बार चुन करके आए हैं या फिर दूसरी बार संसद पहुंचे हैं। इतना ही नहीं, 70वीं लोकसभा के नाम सबसे ज्यादा महिला सांसदों को चुनकर भेजने का रिकॉर्ड भी दर्ज है कि अनुमानित बजट से ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರ ವಸತಿ ಸಮುಚ್ಚಯಕ್ಕೆ ನಿಗದಿಯಾದ ಹಣಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಈ ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. 218 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದರೆ ಇದರಲ್ಲಿ 30 ಕೋಟಿ ರೂಪಾಯಿ ಹಣ ಉಳಿತಾಯ ಮಾಡಲಾಗಿದೆ. ಹಸಿರು ಕಟ್ಟಡದ ಎಲ್ಲಾ ಮಾನದಂಡಗಳನ್ನು ಅನುಸರಿಸಿ ಇವುಗಳನ್ನು ನಿರ್ಮಿಸಲಾಗಿದೆ ಎಂದರು. ಸಂಸದರ ಕಚೇರಿ ನಿರ್ಮಾಣಕ್ಕೂ ಪ್ರಧಾನಿಯವರು ಅನುಮತಿ ನೀಡಿದ್ದಾರೆ ಎಂದು ತಿಳಿಸಿದರು. माननीय प्रधानमंत्री जी के प्रेरणा से उन्होंने सांसदों के नए आवास के निर्माण की एक गति शुरू की और ये तीनों टावर जो हम देख रहे हैं इस लुटियन जोन के अंदर स्पेशल रूप से माननीय प्रधानमंत्री जी ने स्वीकृति दी। इसके लिए मैं उनको बहुत बहुत बधाई देता हूं। ಕಾರ್ಯಕ್ರಮದಲ್ಲಿ ಸಚಿವರಾದ ಪ್ರಹ್ಲಾದ್ ಜೋಶಿ, ಹರ್ದೀಪ್ ಸಿಂಗ್ ಪುರಿ, ವಸತಿ ಸಮಿತಿ ಅಧ್ಯಕ್ಷ ಸಿಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಡಿಸೆಂಬರ್ವರೆಗೆ ಶಾಲೆಗಳನ್ನು ಪುನರ್ ಆರಂಭಿಸದಿರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಹಾಗೂ ಸಾರ್ವಜನಿಕ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಇರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ವರೆಗೆ ಶಾಲೆಗಳನ್ನು ಆರಂಭಿಸುವುದು ಸೂಕ್ತವಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯ ಕೋವಿಡ್-19 ತಾಂತ್ರಿಕ ಸಲಹಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಈ ವರದಿ ಆಧರಿಸಿ ಡಿಸೆಂಬರ್ವರೆಗೆ ಶಾಲೆ ಪುನರಾರಂಭಿಸದಿರಲು ನಿರ್ಧರಿಸಲಾಗಿದೆ. ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಸಭೆಯ ಬಳಿಕ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದರು. ಅರಣ್ಯ ಮತ್ತು ಪರಿಸರ ಇಲಾಖೆ ವತಿಯಿಂದ 2017, 2018 ಮತ್ತು 2019ನೇ ಸಾಲಿನ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅರಣ್ಯ ಖಾತೆ ಸಚಿವ ಆನಂದ್ ಸಿಂಗ್ ಕಾಡು ಸಂರಕ್ಷಿತ ಕ್ರಮಗಳ ಕುರಿತ ಅಂತಾರಾಷ್ಟೀಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ನಂತರ ಮುಖ್ಯಮಂತ್ರಿ ಸಾಧಕ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡಿ ಗೌರವಿಸಿದರು. ಬಳಿಕ ಯಡಿಯೂರಪ್ಪ ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಸಂವಿಧಾನದ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ. ರಾಜ್ಯದ ಅರಣ್ಯ ಸಿಬ್ಬಂದಿ ಅರಣ್ಯ ಸಂರಕ್ಷಣೆ ನಡೆಸುವಲ್ಲಿ ದೇಶದಲ್ಲಿಯೇ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ 22% ಅರಣ್ಯ ಉಳಿದಿದೆ. ವನ್ಯಜೀವಿ ಸಂರಕ್ಷಣೆಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ, ಜನರ ಜೀವನ ಶೈಲಿ ಮತ್ತು ನಗರೀಕರಣದಿಂದ ಅರಣ್ಯ ಮತ್ತು ವನ್ಯಜೀವಿಗಳು ನಶಿಸುತ್ತಿವೆ. ಇಂತಹ ಸಂದರ್ಭದಲ್ಲೂ ನಮ್ಮ ಅರಣ್ಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆಯಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ಸಂರಕ್ಷಿತ ಪ್ರದೇಶಗಳಿವೆ. ನಮ್ಮ ರಾಜ್ಯ ವನ್ಯಜೀವಿ ಸಂಪತ್ತಿನಲ್ಲಿ ಕೂಡ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ರಾಜ್ಯದ 10% ಹುಲಿ ಮತ್ತು 25% ಆನೆಗಳು ತಾಣ ಆಗಿದೆ. ಆನೆಗಳ ಸಂಖ್ಯೆಯಲ್ಲಿ ರಾಜ್ಯವು ಅಗ್ರಸ್ಥಾನದಲ್ಲಿದ್ದು
524 ಹುಲಿಗಳನ್ನು ಹೊಂದಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಒಂದು ಮಾದರಿಯಾಗಿ ಇಟ್ಟುಕೊಂಡು ಸಚಿವ ಆನಂದ್ ಸಿಂಗ್ ಅರಣ್ಯ ರಕ್ಷಣೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿರಲು ಸಿಬ್ಬಂದಿ ಮತ್ತು ಅಧಿಕಾರಿಗಳ ಅನನ್ಯ ಸೇವೆಯೇ ಕಾರಣ ಎಂದರು. ಉಳಿಯೋದಕ್ಕೆ ಮುಂಚೂಣಿನಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅರಣ್ಯ ರಕ್ಷಕರು, ಅರಣ್ಯ ವೀಕ್ಷಕರು, RFO, DRFO, ವಾಚರ್ಸು, ದಿನಗೂಲಿ ನೌಕರರು ಇವತ್ತು ಈ ಅರಣ್ಯ ರಕ್ಷಣೆ ಮಾಡೋದಕ್ಕೆ ಅವರು ಎಷ್ಟು ಶ್ರಮ ಪಟ್ಟು ತಮ್ಮ ಜೀವವನ್ನ ಬದಿಗೆ ಒತ್ತಿ ಇವತ್ತು ಅಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರ್ತಕ್ಕಂಥ ಸಂಘರ್ಷಣೆ ಆಗಿರಲಿ, ಮಾವುತರು, ಈ ರೀತಿ ಅನೇಕ ಅಧಿಕಾರಿಗಳು ಒಂದು ಶ್ರಮದಿಂದ ಇವತ್ತು ಅರಣ್ಯ ಉಳಿದಿದೆ. ಔಷಧ ಉದ್ಯಮಗಳ ಅಭಿವೃದ್ಧಿಗೆ ಕೈಗಾರಿಕಾ ಪಾರ್ಕ್ಗಳ ಸೌಲಭ್ಯ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ರಾಷ್ಟೀಯ ಔಷಧ ಸಪ್ತಾಹ ಎನ್ಪಿಡಬ್ಲ್ಯೂ ಕುರಿತ ಅಂತಾರಾಷ್ಟೀಯ ಔಷಧಕಾರರ ವೆಬಿನಾರ್ಗೆ ಸಂದೇಶ ನೀಡಿರುವ ಅವರು, ರಾಷ್ಟೀಯ ಔಷಧ ಸಪ್ತಾಹ 2020 ಔಷಧಕಾರರ ವೃತ್ತಿಪರತೆಯ ಚಿತ್ರಣವನ್ನು ರೂಪಿಸುವ ಉದ್ದೇಶದ ಮೇಲೆ ಕೇಂದ್ರೀಕರಿಸಿದೆ ಎಂದರು. ಎನ್ಪಿಡಬ್ಲ್ಯೂ ಆಚರಣೆಯ ಕಲ್ಪನೆಯನ್ನು ಶ್ಲಾಘಿಸಿದ ಸಚಿವರು, ಕೋವಿಡ್-19 ಸಂದರ್ಭದಲ್ಲಿ ಔಷಧ ಮಾರಾಟಗಾರರು ಮುಂಚೂಣಿಯ ಪಾತ್ರ ವಹಿಸಿದ್ದಾರೆ. ಭಾರತದ ಔಷಧ ವೃತ್ತಿ ಮತ್ತು ಕೈಗಾರಿಕೆಯ ಸುಧಾರಣೆಗೆ ಕೇಂದ್ರ ಸರ್ಕಾರ ಸಹ ಬದ್ದವಾಗಿದೆ ಎಂದು ಹೇಳಿದರು. ಭಾರತೀಯ ಔಷಧ ಉದ್ಯಮ ವಿಶ್ವದ ಔಷಧಾಲಯವಾಗಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಔಷಧ ಮತ್ತು ವೈದ್ಯಕೀಯ ಸಾಧನೆಗಳಲ್ಲಿ ನಾವು ನಾವೀನ್ಯತೆಯನ್ನು ಪ್ರೋತ್ಸಾಹಿಸುತ್ತಿದ್ದು, ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿಗಳು ಹಾಗೂ ಇತರ ಸೌಲಭ್ಯ ಕಾರ್ಯಕ್ರಮಗಳು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಕೇಂದ್ರ ಬಿಂದುವಾಗಿದೆ ಎಂದು ಸದಾನಂದಗೌಡ ತಿಳಿಸಿದರು. ಇತ್ತೀಚೆಗೆ ನಡೆದ ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಶಾಸಕರಾದ ಮುನಿರತ್ನ ಹಾಗೂ ಡಾ ಸಿಎಂ ರಾಜೇಶ್ ಗೌಡ ಇಂದು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸಭೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೂತನ ಶಾಸಕರಿಗೆ ಗೌಪ್ಯತಾ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಪಿಸುತ್ತೇನೆಂದು ನಾನು ಈಗ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕ ನಿರ್ವಹಿಸುತ್ತೇನೆಂದು ತಾಯಿ ರಾಜರಾಜೇಶ್ವರಿ ದೇವಿಯ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸಮಗ್ರತೆಯನ್ನು ಸಮರ್ಪಿಸುತ್ತೇನೆಂದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುನಿರತ್ನ ಅವರು ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಕುಸುಮ ಅವರ ವಿರುದ್ಧ ಜಯಗಳಿಸಿದ್ದರು. ಅದೇ ರೀತಿ ಶಿರಾ ವಿಧಾನಸಭಾ ಚುನಾವಣೆಯಲ್ಲಿ ಡಾ ಸಿಎಂ ರಾಜೇಶ್ ಗೌಡ ಅವರು ತಮ್ಮ ಸಮೀಪದ ಸ್ಪರ್ಧಿ ಕಾಂಗ್ರೆಸ್ನ ಟಿಬಿ ಜಯಚಂದ್ರ ವಿರುದ್ಧ ಗೆಲುವು ದಾಖಲಿಸಿದ್ದರು. ರಾಜ್ಯದಲ್ಲಿ ಭತ್ತದ ಬೆಳೆಗೂ ಬೆಂಬಲ ಬೆಲೆ ಘೋಷಿಸುವ ಮೂಲಕ ರೈತರ ಹಿತ ಕಾಪಾಡಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಕ್ವಿಂಟಾಲ್ಗೆ 900 ರೂಪಾಯಿ ಇದೆ. ಹಾಗಾಗಿ ಕನಿಷ್ಠ 500 ರೂಪಾಯಿ ಬೆಂಬಲ ಬೆಲೆಯನ್ನಾದರೂ ಸರ್ಕಾರ ಘೋಷಿಸಬೇಕು. ಈಗಾಗಲೇ ಕೊಬ್ಬರಿಗೆ ಪ್ರೋತ್ಸಾಹಧನ ಘೋಷಿಸಿದಂತೆ ಭತ್ತದ ಬೆಳೆಗಾರರಿಗೂ ನೆರವಾಗಬೇಕು ಎಂದು ಹೇಳಿದ್ದಾರೆ. ಗೊಬ್ಬರ, ಕ್ರಿಮಿನಾಶಕ ಸೇರಿ ಎಲ್ಲಾ ವಸ್ತುಗಳ ಬೆಲೆಯೂ ಒಂದೇ ರೀತಿಯಾಗಿದೆ. ಹಾಗಾಗಿ ಕೊಬ್ಬರಿ ಮತ್ತು ಭತ್ತದ ಬೆಳೆಗಾರರಲ್ಲಿ ತಾರತಮ್ಯ ಮಾಡದೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ಆಗ್ರಹಿಸಿದರು. ಪ್ರಸಕ್ತ ವರ್ಷ ಮುಂಗಾರಿನಲ್ಲಿ ಭತ್ತದ ಸಂಗ್ರಹ ಕಾರ್ಯ ವ್ಯವಸ್ಥಿತವಾಗಿ ಮುಂದುವರಿಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಭತ್ತ ಬೆಳೆಯುವ ಪ್ರಮುಖ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ, ಕೇರಳ, ಗುಜರಾತ್, ಆಂಧ್ರಪ್ರದೇಶ, ಒಡಿಶಾ ಮತ್ತು ಮಹಾರಾಷ್ಟಗಳಲ್ಲಿ ಭತ್ತದ ಸಂಗ್ರಹ ಕಾರ್ಯ ನಿರಾತಂಕವಾಗಿ ನಡೆಯುತ್ತಿದೆ. ಕಳೆದ ಬಾರಿಗಿಂತ ಈ ಬಾರಿ 17.3% ಭತ್ತದ ಉತ್ಪಾದನೆ ಹೆಚ್ಚಾಗಿದೆ. ಈ ಬಾರಿ 297 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಸಂಗ್ರಹಿಸಲಾಗಿದ್ದು, ಕಳೆದ ಬಾರಿ 252.69 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹವಾಗಿತ್ತು. ಹವಾಮಾನ ವೈಪರೀತ್ಯ ವಿರುದ್ಧ ಇಡೀ ವಿಶ್ವ ಒಂದಾಗಿ ಸಮಗ್ರವಾಗಿ ಹೋರಾಟ ನಡೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಗಂಭೀರ ಪ್ರಯತ್ನ ನಡೆಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ.
ವರ್ಚುವಲ್ ಮೂಲಕ ನಡೆದ G20 ಶೃಂಗಸಭೆಯ ಎರಡನೇ ಹಾಗೂ ಕೊನೆಯ ದಿನ ತಮ್ಮ ಭಾಷಣದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ ಭೂಮಿಯ ಉಳಿವಿಗೆ ಜಲವಾಯು ಪರಿವರ್ತನೆಯಲ್ಲಿ ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸಬೇಕು, ಮುಖ್ಯವಾಗಿ ಕೊರೋನಾ ಮಹಾಮಾರಿಯಿಂದ ಜನರನ್ನು ರಕ್ಷಿಸಲು ಹಾಗೂ ಅರ್ಥವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಎಲ್ಲಾ ದೇಶಗಳು ಒಟ್ಟಾಗಿ ಮುಂದುವರಿಯಬೇಕು ಎಂದು ತಿಳಿಸಿದರು. ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆ ಮಾರ್ಗಸೂಚಿಯಡಿ ಭಾರತ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ನಿಟ್ಟಿನಲ್ಲಿ ಎಲ್ಇಡಿ ದೀಪಗಳನ್ನು ಜನಪ್ರಿಯಗೊಳಿಸಲಾಗಿದ್ದು, ಇದರಿಂದ ದೇಶದಲ್ಲಿ ವರ್ಷಕ್ಕೆ 38 ದಶಲಕ್ಷ ಟನ್ಗಳಷ್ಟು ಇಂಗಾಲದ ಹೊರಸೂಸುವಿಕೆ ತಡೆಗಟ್ಟಿದಂತಾಗಿದೆ. ಉಜ್ವಲ ಯೋಜನೆಯ ಮೂಲಕ ದೇಶದಲ್ಲಿ 80 ದಶಲಕ್ಷಕ್ಕೂ ಅಧಿಕ ಮನೆಗಳಲ್ಲಿ ಅಡುಗೆ ಮನೆಯನ್ನು ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದಲ್ಲಿ ಅರಣ್ಯ ಪ್ರದೇಶ ಹೆಚ್ಚುತ್ತಿದ್ದು, ಸಿಂಹ ಹಾಗೂ ಹುಲಿಗಳ ಸಂತತಿಯಲ್ಲಿ ಹೆಚ್ಚಳವಾಗಿದೆ. ಮುಂದಿನ ಪೀಳಿಗೆಗಾಗಿ ಮೆಟ್ರೋ ಸಂಪರ್ಕ, ಜಲಮಾರ್ಗಗಳು ಸೇರಿದಂತೆ ಅನೇಕ ಮೂಲಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಭಾರತ ಮುನ್ನಡೆದಿದೆ ಎಂದು ಅವರು ತಿಳಿಸಿದರು. The entire world can progress faster if there is a greater support of technology and finance to the developing world. Her Majesty, Excellencies, for humanity to prosper, every single individual must prosper. Rather than seeing labor as a factor of production alone. ಪ್ರಸಕ್ತ ವರ್ಷದ G20 ಶೃಂಗಸಭೆಯ ಯಶಸ್ಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾವನ್ನು ಅಭಿನಂದಿಸಿದ್ದಾರೆ. G20 ಶೃಂಗಸಭೆ ನವೆಂಬರ್ 21 ಮತ್ತು 22ರಂದು ರಿಯಾದ್ನಲ್ಲಿ ಯಶಸ್ವಿಯಾಗಿ ನಡೆದಿತ್ತು. 2021ನೇ ಸಾಲಿನ ಶೃಂಗಸಭೆಯನ್ನು ಆಯೋಜಿಸಲಿರುವ ಇಟಲಿಯನ್ನು ಪ್ರಧಾನಿ ಸ್ವಾಗತಿಸಿದ್ದಾರೆ. ಇದರೊಂದಿಗೆ ಮುಂದಿನ 4 ವರ್ಷಗಳ G20 ಶೃಂಗಸಭೆ ನಡೆಯುವ ಸ್ಥಳಗಳನ್ನು ನಿರ್ಧರಿಸಲಾಗಿದೆ. 2022ರಲ್ಲಿ ಇಂಡೋನೇಷ್ಯಾ, 2023ರಲ್ಲಿ ಭಾರತ ಮತ್ತು 2024ರಲ್ಲಿ ಬ್ರೆಜಿಲ್ನಲ್ಲಿ ಶೃಂಗಸಭೆ ನಡೆಸಲು ತೀರ್ಮಾನಿಸಲಾಗಿದೆ. 2 ದಿನಗಳ ರಿಯಾದ್ ಶೃಂಗಸಭೆಯಲ್ಲಿ G20 ಮುಖಂಡರು ಜಾಗತಿಕ ಸದೃಢತೆ, ಪರಸ್ಪರ ಸಹಕಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 44,059 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 91,39,866ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದು, ಒಟ್ಟು 85,62,642 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆಯ ಪ್ರಮಾಣ ಶೇಕಡಾ 93.68ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 511 ಮಂದಿ ಮೃತಪಟ್ಟಿದ್ದು, ಒಟ್ಟು 1,33,738 ಮಂದಿ ಮೃತಪಟ್ಟಿದ್ದಾರೆ. ಮರಣದರ ಶೇಕಡಾ 1.46ಕ್ಕೆ ತಗ್ಗಿದೆ. 4,43,486 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 4.85ಕ್ಕೆ ಇಳಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜಧಾನಿ ದೆಹಲಿಯಲ್ಲಿ 6,700ಕ್ಕೂ ಹೆಚ್ಚು ಕೋವಿಡ್-19 ಪ್ರಕರಣಗಳು ದಾಖಲಾಗಿವೆ. ದೆಹಲಿಯೊಂದರಲ್ಲೇ ಇದುವರೆಗೆ ಒಟ್ಟು 5,30,30,000ದಷ್ಟು ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ನಿನ್ನೆ ಸೋಂಕಿಗೆ 121 ಮಂದಿ ಮೃತಪಟ್ಟಿದ್ದು, 8,391 ಮಂದಿ ಅಸುನೀಗಿದ್ದಾರೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯಗಳು ಹಾಗೂ ಪದವಿ ಕಾಲೇಜುಗಳು ಇಂದು ಆರಂಭಗೊಳ್ಳಲಿವೆ. ಶೇಕಡಾ 50 ವಿದ್ಯಾರ್ಥಿಗಳು ರೋಸ್ಟರ್ ಮಾದರಿಯಲ್ಲಿ ತರಗತಿಗಳಿಗೆ ಹಾಜರಾಗಬಹುದಾಗಿದ್ದು, ಗರಿಷ್ಠ 200 ವಿದ್ಯಾರ್ಥಿಗಳು ಒಂದು ಸಮಯದಲ್ಲಿ ವ್ಯಾಸಂಗ ಮಾಡಲು ಅನುಮತಿ ನೀಡಲಾಗಿದೆ. ಪದವಿ ತರಗತಿಗಳು ಇದೇ ಮಾರ್ಚ್ನಿಂದ ಕೊರೋನಾ ಸೋಂಕು ಬಾಧೆಯಿಂದ ಮುಚ್ಚಲ್ಪಟ್ಟಿದ್ದವು. ಕೋವಿಡ್-19 ಸಾಂಕ್ರಾಮಿಕದ ಪ್ರಸಕ್ತ ಪರಿಸ್ಥಿತಿಯ ಕುರಿತು 2 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ಇಂದು ನಿರ್ದೇಶನ ನೀಡಿದೆ. ದೆಹಲಿ ಮತ್ತು ಗುಜರಾತ್ಗಳಲ್ಲಿ ಕೋವಿಡ್-19 ಸೋಂಕಿನ ತೀವ್ರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಗುಜರಾತ್ನಲ್ಲಿ ಪರಿಸ್ಥಿತಿ ಕೈಮೀರುತ್ತಿದೆ ಎಂದು ಹೇಳಿದ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ಪೀಠ, ಸೋಂಕು ಹೆಚ್ಚಳ ತಡೆಯಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಗಳು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಶ್ನೆ ಮಾಡಿತು. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದೆ. ಇದುವರೆಗೆ 13,22,82,730 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 8,49,596 ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ.
ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ಲಕ್ಷಾಂತರ ಆರೋಗ್ಯ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿ ಶ್ರೇಷ್ಠತೆಯ ಬಾಸ್ಟನ್ ಸೆಂಟರ್ ಕಾರ್ಯಕ್ರಮ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಅವರು, ಕೋವಿಡ್-19 ಸೃಷ್ಟಿಸಿರುವ ಆತಂಕದ ಸನ್ನಿವೇಶದ ನಡುವೆ ಆರೋಗ್ಯ ಕಾರ್ಯಕರ್ತರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕೋವಿಡ್-19ನಂತಹ ಸರ್ವವ್ಯಾಪಿ ಸೋಂಕು ಇದೇ ಮೊದಲನೆಯದಲ್ಲ ಹಾಗೂ ಕೊನೆಯದ್ದೂ ಅಲ್ಲ. ಆದರೆ ಅತಿ ಶೀಘ್ರದಲ್ಲಿ 21ನೇ ಶತಮಾನದ ಇತಿಹಾಸವಾಗಲಿದೆ ಎಂದರು. ಸೋಂಕು ಕುರಿತ ನಮ್ಮ ಚಿಕಿತ್ಸಾ ಶಿಷ್ಟಾಚಾರಗಳು ಸುಧಾರಣೆಗೊಂಡಿವೆ. ಹಾಗೆಯೇ ಅತಿ ಶೀಘ್ರದಲ್ಲಿಯೇ ಲಸಿಕೆ ಲಭ್ಯವಿದ್ದು ಕೆಲವೇ ತಿಂಗಳಲ್ಲಿ ಸೋಂಕು ಪ್ರಮಾಣ ಗಣನೀಯ ಕಡಿಮೆಯಾಗಲಿದೆ ಎಂದು ಹರ್ಷವರ್ಧನ್ ತಿಳಿಸಿದರು. ಬೆಂಗಳೂರು ಫ್ಲಾಗ್ ಮ್ಯಾನ್ ಹೆಸರಿನ ಸರ್ಕಾರೇತರ ಸಂಸ್ಥೆಯೊಂದು ಬೆಂಗಳೂರಿನ ನೀಲಸಂದ್ರದ 116ನೇ ವಾರ್ಡ್ನಲ್ಲಿ ನಿನ್ನೆ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ಕುರಿತು ಜಾಗೃತಿ ಜಾಥಾ ನಡೆಸಿತು. ರಸ್ತೆ ಬದಿಯಲ್ಲಿನ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಕ್ಕುವ ಜೊತೆಗೆ ಸ್ಥಳೀಯ ಜನರಲ್ಲಿ ಸ್ವಚ್ಛತೆ ಕುರಿತು ಭಿತ್ತಿ ಪತ್ರಗಳ ಮೂಲಕ ಅರಿವು ಮೂಡಿಸಿದರು. ನಂತರ ಸ್ವಚ್ಛತೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಬೆಂಗಳೂರು ಫ್ಲಾಗ್ ಮ್ಯಾನ್ ಪ್ರತಿನಿಧಿ ರಾಜ್, ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಸ್ವಚ್ಛತೆಯ ಬಗ್ಗೆ ಪ್ರತಿಯೊಬ್ಬರಲ್ಲಿ ಅರಿವು ಮೂಡಿಸುವುದು ಈ ಜಾಗೃತಿ ಜಾಥಾ ಉದ್ದೇಶವಾಗಿದೆ ಎಂದರು. Because 91% of the plastic doesn't get recycled. So ನಾವೇನಂದ್ರೆ ಅಪಾರ್ಟ್ ಫ್ರಮ್ ಪಿಕಿಂಗ್ ಅಪ್ ಟ್ರಾಶ್, ಎಲ್ಲರೂ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಸ್ವಚ್ಛತಾ ಅನ್ನೋದು ಒಂದು ಪಾರ್ಟ್ ಆಫ್ ಲೈಫ್ ಮಾಡ್ಕೊಳ್ಳೋ ಥರ ಉದ್ದೇಶದಲ್ಲಿ ಇದು ಮಾಡ್ತಾ ಇದ್ದೀವಿ. ವಿ ವಿಲ್ ಶಾಪ್ ಯೂಸಿಂಗ್ ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸ್. ನಮ್ಮ ಕಸನ ನಾವೇ ಜವಾಬ್ದಾರಿ ತಗೊಂಡ್ಬಿಟ್ಟು ವೇಸ್ಟ್ ಸೆಗ್ರಿಗೇಟ್ ಮಾಡ್ತೀವಿ. ಆ್ಯಂಡ್ ಆದಷ್ಟು ಸಿಂಗಲ್ ಯೂಸ್ ಡಿಸ್ಪೋಸಬಲ್ನ ಅವಾಯ್ಡ್ ಮಾಡ್ತೀವಿ. ದಿನ ಬಂದು ಪಿಕಪ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅವೇರ್ನೆಸ್ ಆಟೋಮೆಟಿಕ್ ಆಗಿ ಬಂದರೆ ಆಟೋಮೆಟಿಕ್ ಡಿಸ್ಪೋಸಬಲ್ಸ್ ಕಮ್ಮಿ ಆಗುತ್ತೆ. ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಸ್ಥಳೀಯ ಮುಖಂಡರು ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನು ನಿನ್ನೆ ಉದ್ಘಾಟಿಸಿದರು. ಸ್ಥಳೀಯರು, ಬಿಜೆಪಿ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಬಳಿಕ ಮಾತೃಶ್ರೀ ಟ್ರಸ್ಟ್ನ ಪುತ್ತೂರಾಜ್ ಸ್ವಾಮೀಜಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಕುರಿತು ಸ್ಥಳೀಯ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ದೃಷ್ಟಿಯಿಂದ ಕಚೇರಿಯನ್ನು ಸ್ಥಾಪಿಸಲಾಗಿದೆ ಎಂದರು. चाहे वो मंदिर है, चाहे मस्जिद है, चाहे चर्च है या कोई भी आम आदमी, गरीब आदमी है, उसके लिए केंद्र सरकार से जो भी स्कीम आती है वो राज्य सरकार के पास आएगी. राज्य सरकार से सीधा आपको इस ऑफिस के माध्यम से सबको फायदा पहुंचाया जाएगा. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ರಾಷ್ಟ್ರೀಯ ಪ್ರಾಣಿ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಜಾನುವಾರುಗಳ ಆನ್ಲೈನ್ ನೋಂದಣಿ ಕಾರ್ಯವನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಪಶುಸಂಗೋಪನೆ ಇಲಾಖೆಯ ಸಿಬ್ಬಂದಿ ಪ್ರತಿ ಗ್ರಾಮಗಳಿಗೆ ತೆರಳಿ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿ ಎಲ್ಲ ಜಾನುವಾರುಗಳಿಗೆ 12 ಸಂಖ್ಯೆಯ ಕಿವಿ ಓಲೆಯನ್ನು ಅಳವಡಿಸುವ ಮೂಲಕ ಅವುಗಳ ಆರೋಗ್ಯ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಯಡ್ರಾಮಿ ಪಶು ಆಸ್ಪತ್ರೆಯ ವೈದ್ಯ ಕಲ್ಲೂರ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣದಡಿ ಎಲ್ಲಾ ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಅಳವಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಹಾಗೆಯೇ ಜಾನುವಾರುಗಳಿಗೆ ಎದುರಾಗುವ ರೋಗವನ್ನು ತಡೆಗಟ್ಟುವ ಸಂಬಂಧ ತಳಿ ಸೇರಿದಂತೆ ಎಲ್ಲಾ ರೀತಿಯ ಮಾಹಿತಿ ಕಲೆ ಹಾಕಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು. ಲಸಿಕೆ ಮಾಡತಕ್ಕಂತ ದಿನಾಂಕವನ್ನು ಕೂಡ ಅದರಲ್ಲಿ ನಾವು ಎಂಟ್ರಿ ಮಾಡಿದಾಗ ಮುಂದಿನ ಲಸಿಕೆ ಯಾವಾಗ ಮಾಡಬೇಕು ಮತ್ತು ಮುಂದಿನ ಜಂತುನಾಶಕವನ್ನು ಮತ್ತು ಮುಂದಿನ ಬೇರೆ ಬೇರೆ ಲಸಿಕೆಗಳು ಅನ್ನು ಯಾವಾಗ ಹಾಕಬೇಕಂತಕ್ಕಂಥ ಮಾಹಿತಿ ನಮಗೆ ಈಸಿಯಾಗಿ ಸಿಗ್ತದೆ. ತುಂಬಡ್ ಗ್ರಾಮದ ರೈತ ರುದ್ರಗೌಡ
ಜಾನುವಾರುಗಳಿಗೆ ರೋಗ ಎದುರಾದಾಗ ವೈದ್ಯರು ಬಂದು ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು. ಜಂತ ನಾಶಕ ಯಾವಾಗ ಲಕ್ಷಿಗಳು ಬಂದ್ರು ನಮ್ಗೆ ಮಾಹಿತಿ ಸಿಗ್ತದ. ಗೌರ್ಮೆಂಟ್ನಿಂದ ಅನುದಾನ ಬಂದಿದ್ದು ನಮ್ಗೆ ಅನುಕೂಲ ಆಗ್ತದೆ. ಇದು ರೈತರಿಗೆ ರೈತ ಜೆಆರ್ ಪಾಟೀಲ್ ನೂತನ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ಬಂದಾಗ ಇದು ರೈತರಿಗೆ ತಕ್ಷಣವೇ ಮಾಹಿತಿ ಸಿಗ್ತದೆ. ಇದರಿಂದ ಎಲ್ಲಾ ರೈತರಿಗೆ ಅನುಕೂಲ ಆಗ್ತದೆ. ಇದರ ಪರಿಣಾಮ ಬಹಳ ಉತ್ತಮಕಾರಿಯಾದಂತಹ ಪರಿಣಾಮ ಇದು. ಕಚ್ಚಾ ತೈಲ ದರ ಸತತ 3ನೇ ವಾರ ಏರಿಕೆ ಕಂಡಿದೆ. ಯಶಸ್ವಿ ಕೋವಿಡ್-19 ಲಸಿಕೆ ಪ್ರಯೋಗಗಳು, ಹಲವು ದೇಶಗಳಲ್ಲಿ ಲಾಕ್ಡೌನ್ ತೆರವು ಹಾಗೂ ಸಮರ್ಥ ನಿಯಂತ್ರಣ ಕ್ರಮಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ವಿಶ್ವಾಸ ತುಂಬಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಕಂಡಿದೆ. ಬ್ರೆಂಟ್ ಕ್ರೂಡ್ ಹಾಗೂ ಯುಎಸ್ ಕ್ರೂಡ್ ಶೇಕಡಾ 5ರಷ್ಟು ಹೆಚ್ಚಳವಾಗಿವೆ. ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಒಪೆಕ್ ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಸ್ಥೆ ಒಪೆಕ್ ಕಚ್ಚಾ ತೈಲ ಉತ್ಪಾದನೆ ಕುರಿತು ನಿಗಾ ವಹಿಸಲಿದೆ. ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಉದ್ಯಮಶೀಲತೆಯಲ್ಲಿ ಮಹತ್ವದ ಸಾಧನೆ ಮಾಡುತ್ತಿದ್ದಾರೆ. ವಾಣಿಜ್ಯೋದ್ಯಮದಲ್ಲಿ ಮಹಿಳೆಯರ ಕಾರ್ಯಕ್ಷಮತೆಯಲ್ಲಿ ಉತ್ತಮ ಪ್ರಗತಿಯಾಗುತ್ತಿದೆ. ಮಹಿಳೆಯರ ಸಾಧನೆ ಬಗ್ಗೆ ಕೋವಿಡ್-19 ಸೋಂಕಿನ ನಡುವೆಯೂ ದೇಶದೆಲ್ಲೆಡೆ ಹಲವು ವರ್ಚುವಲ್ ಸಭೆ, ಸಮಾವೇಶಗಳು ನಡೆಯುತ್ತಿದ್ದು ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. ನೂರಾರು ಮಹಿಳೆಯರು ತಮ್ಮ ಕೌಶಲ್ಯದಿಂದ ಉದ್ಯಮ ಸ್ಥಾಪಿಸಿ ಹಲವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಅಂತವರ ಸಾಲಿನಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದ ಪ್ರಸನ್ನ ಪ್ರಸಾದ್ ಭಟ್ ಸಹ ಒಬ್ಬರು. 2 ದಶಕಗಳ ಹಿಂದೆ ಪೇತ್ರಿ ಎಂಬ ಕುಗ್ರಾಮದಲ್ಲಿ ಎಲ್ಲರಂತೆಯೇ ತೋಟಗಾರಿಕೆ ಬೆಳೆಗಳ ಮೂಲಕ ಕೃಷಿ ಆರಂಭಿಸಿದ ಪ್ರಸನ್ನ ಅವರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ನಿರೀಕ್ಷಿತ ಲಾಭ ದೊರೆಯದ ಕಾರಣ ಪತಿ ಶ್ಯಾಮ್ ಪ್ರಸಾದ್ ಭಟ್ ಅವರೊಂದಿಗೆ ನರ್ಸರಿ ಕೃಷಿಯನ್ನು ಅರಸಿಕೊಂಡರು. ನಂತರ ಸುಮಾರು 20 ವರ್ಷಕ್ಕೂ ಅಧಿಕ ಸಮಯ ನರ್ಸರಿಯಲ್ಲಿ ಕೃಷಿ ಮಾಡಿದ ಅವರು ಇದೀಗ ಅದನ್ನು ಉದ್ಯಮವಾಗಿ ಪರಿವರ್ತಿಸಿ ಲಕ್ಷಾಂತರ ರೂಪಾಯಿಗಳ ಲಾಭ ನೋಡುತ್ತಿದ್ದಾರೆ. ಪೇಟ್ರಿಯಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ನರ್ಸರಿಯಲ್ಲಿ ಹಲವು ಬಗೆಯ ಹಣ್ಣಿನ ಗಿಡಗಳು, ಔಷಧೀಯ ಗಿಡಗಳು, ವಿವಿಧ ಕಸಿ ಮಾಡಿದ ಸಸ್ಯಗಳನ್ನು ಬೆಳೆಸುತ್ತಿರುವ ಪ್ರಸನ್ನ ರಾಜ್ಯದ ಹಲವು ಭಾಗಗಳಿಗೆ ಪೂರೈಸುತ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಸ್ಥಳೀಯ ಮಹಿಳೆಯರ ಆದರ್ಶ ರೂಪ ಎನಿಸಿದ್ದಾರೆ. ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆ ಸಹನಾ, ಪ್ರಸನ್ನ ಭಟ್ ಕೇವಲ ರೈತ ಮಹಿಳೆಯಾಗಿ ಉಳಿಯದೆ ಓರ್ವ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ತಮ್ಮ ಜೊತೆಗೆ ಇತರರನ್ನೂ ಬೆಳೆಸುವ ಅವರ ಗುಣ ಎಲ್ಲರಿಗೂ ಆದರ್ಶ ಎನ್ನುತ್ತಾರೆ. ಅವರೆಲ್ಲ ಆರ್ಥಿಕ ಸ್ಥಿತಿ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ಬ್ಯಾಗ್ನೆಲ್ಲ ಮಾಡ್ತಾ ಇರುವಾಗ ಮನೆಯಲ್ಲೆಲ್ಲ ಹೇಳ್ತಿದ್ರು ನಿಮ್ಗೆ ಏನು ಕೆಲಸ ಇಲ್ಲ ಹೆಂಗಸ್ರೆ ಹಾಗೀಗೆಲ್ಲ ಹೇಳ್ತಾ ಇದ್ರು. ಬಟ್ ಬ್ಯಾಗ್ ಸೇಲ್ ಆಗ್ಲಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಇನ್ಕಮ್ ಬರ್ಲಿ ಸ್ಟಾರ್ಟ್ ಆದಾಗ ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ನೀನು ಅದು ಮಾಡು ಇದು ಮಾಡು, ಮನೆಯವರು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಸೊ ಟೋಟಲಿ ನಮ್ಮೆಲ್ಲಾ ಸದಸ್ಯರ ಮನೆಯವರಿಗೂ ಕೂಡ ಇದೊಂದು ವಿಷಯ ತುಂಬಾ ಖುಷಿಯಾಗಿದೆ. ಆಧುನಿಕತೆಗೆ ಅನುಗುಣವಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿ, ಆಡಳಿತ ಸುಧಾರಣೆಯಲ್ಲಿ ಯುವ ಸಂಸದರ ಪಾತ್ರ ಪ್ರಮುಖ. ಸಂಸತ್ತಿನ ಉತ್ತಮ ಭವಿಷ್ಯಕ್ಕೆ ನಾಂದಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯದವರೆಗೆ ಶಾಲೆಗಳ ಪುನರಾರಂಭ ಇಲ್ಲ. ಸಲಹಾ ಸಮಿತಿ ಶಿಫಾರಸಿನಂತೆ ಸರ್ಕಾರ ತೀರ್ಮಾನ. ಅರಣ್ಯ ಸಂಪತ್ತು ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ವನ್ಯಜೀವಿ ಸಂರಕ್ಷಣೆಯಲ್ಲಿ ರಾಜ್ಯ ದೇಶಕ್ಕೆ ಮಾದರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ, ಶಿರಾ ಕ್ಷೇತ್ರದ ರಾಜೇಶ್ ಗೌಡ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.